ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಕರ್ನಾಟಕದ ಕುರ್ಚಿ ಕದನ ಇಂದು ಹೈ ವೋಲ್ಟೇಜ್ ಸಭೆ ಇದೆ. ಸಂಜೆ 5 ಗಂಟೆಗೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಒಂದು ಹೈ ವೋಲ್ಟೇಜ್ ಸಭೆಯನ್ನ ಕರೆಯಲಾಗಿದೆ. ಸೋನಿಯಾ ಗಾಂಧಿ ನಿವಾಸದಲ್ಲಿ ಕಾಂಗ್ರೆಸ್ನ ಸಂಸದೀಯ ಸಭೆ. ದೆಹಲಿ ಸೋನಿಯಾ ಗಾಂಧಿ ನಿವಾಸದಲ್ಲಿ ಮೀಟಿಂಗ್. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲರೂ ಕೂಡ ಭಾಗವಹಿಸ್ತಾರೆ. ಜೊತೆಗೆ ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಕೂಡ ಭಾಗವಹಿಸುವಂತ ನಿರೀಕ್ಷೆ ಇದೆ. ಸಂಸದೀಯ ಸಭೆಯ ಬಳಿಕ ನಾಯಕತ್ವದ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ಕೂಡ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ ಸಂಸದೀಯ ಸಭೆಯ ನಂತರ. ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ, ಮೊನ್ನೆ ಆದಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲವೂ ಕೂಡ ತಿಳಿಗೊಂಡಿದೆಯಾ ಅಥವಾ ತಾತ್ಕಾಲಿಕವಾಗಿ ಸ್ವಲ್ಪ ಕದನ ವಿರಾಮ ಆಗಿದೆಯಾ ಅನ್ನೋದ್ರ ಬಗ್ಗೆ, ಜೊತೆಗೆ ಹೈಕಮಾಂಡ್ ಕೂಡ ಒಂದು ದಿಟ್ಟ ನಿರ್ಧಾರಕ್ಕೆ ಮುಂದಾಗಬೇಕು. ಬದಲಾವಣೆ ಮಾಡ್ತಿರೋ ಮಾಡಬೇಕು, ಇಲ್ಲ ಒಂದಷ್ಟು ಗೊಂದಲ ಇದೆ ಬೇಡ ಸದ್ಯಕ್ಕೆ ಅಂತ ಅಂದರೆ ಅದನ್ನು ಕೂಡ ಡಿ ಕೆ ಶಿವಕುಮಾರ್ಗೋ ಅಥವಾ ಯಾರವರ ಎಂಟೈರ್ ಒಂದು ಬಣ ಇದೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಕ್ಲಾರಿಟಿ ಕೊಡಬೇಕಾಗುತ್ತೆ. ಸೊ ಈ ವಾರದಲ್ಲಿ CM ಮತ್ತು DCMಗೆ ಬುಲಾವ್ ಕೊಡುವಂಥ ಸಾಧ್ಯತೆ ಇದೆ. ಅದಾದ ನಂತರ ಸದ್ಯಕ್ಕೆ ಈ ಎಲ್ಲ ಗೊಂದಲಗಳಿಗೂ ಕೂಡ ಒಂದು ಪರಿಹಾರ ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಈಗ ಹೆಜ್ಜೆ ಇಡ್ತಿದ್ದಾರೆ. ಇನ್ನು ದೆಹಲಿಗೆ ನಾನು ಹೋಗೋ ಬಗ್ಗೆ ನೋಡೋಣ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್. ನಾನು ಮತ್ತು CM ಸಿದ್ದರಾಮಯ್ಯ ಮಾತನಾಡ್ತೀವಿ. ಬೆಂಗಳೂರಲ್ಲಿ DCM ಡಿ ಕೆ ಶಿವಕುಮಾರ್ ಹೇಳಿಕೆ, CM ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ. CM ಜೊತೆ ಚರ್ಚೆ ಮಾಡಿ ನಂತರ ನಿರ್ಧಾರ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ DCM ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಇದು ದೆಹಲಿ ಹೋಗೋ ಬಗ್ಗೆ ಡಿ ಕೆ ಹೇಳಿರೋದು. ಸರ್, ಕೇಂದ್ರ ಸಚಿವರ ಭೇಟಿಯನ್ನು ಹೊರತುಪಡಿಸಿ ಪಕ್ಷದ ಕಾರಣ ಅಥವಾ ರಾಜಕೀಯ ಕಾರಣಕ್ಕಾಗಿ ದೆಹಲಿ ಹೋಗುವಂತ ಪರಿಸ್ಥಿತಿ ಸದ್ಯಕ್ಕೆ ಇದೆಯಾ? ನನಗೆ ನೋಡಬೇಕು. ನಾನು ಚೀಫ್ ಮಿನಿಸ್ಟರ್ ಮತ್ತೆ ಮಾತಾಡ್ತೀವಿ, ಈಗೂ ಮಾತಾಡಿದ್ದೀವಿ, ಮುಂದಕ್ಕೂ ಮಾತಾಡ್ತೀವಿ. ಏಕೆಂದರೆ ನಾವೊಂದು ಆಲ್ ಪಾರ್ಟಿ ಮೀಟಿಂಗು ಕಂಪಲ್ಸರಿ ಕರಿಬೇಕಾಯ್ತದೆ. ಇಟ್ ಇಸ್ ಎ ಮಸ್ಟ್. ಅದಕ್ಕೆ ನಾನು ದೆಹಲಿಲೇ ಕರಿಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಏಕೆಂದರೆ MPs ಎಲ್ಲ ಅದನ್ನು ಪಾರ್ಟಿಸಿಪೇಟ್ ಆಲ್ ಪಾರ್ಟಿಯವ್ರು ಬರಬೇಕು. ಏಕೆಂದರೆ ಕೆಲವು ಇಶ್ಯೂಸ್ ಇದೆ. ಈಗ ಅಸೆಂಬ್ಲಿ ಬೇರೆ ಕರೆದಿದ್ದೀವಿ. ಸೊ ಚೀಫ್ ಮಿನಿಸ್ಟ್ರು ಏನು ಹೇಳ್ತಾರೆ ನಾನು ಕೇಳ್ತೀನಿ. ಯಾಕೆಂದರೆ ಚೀಫ್ ಮಿನಿಸ್ಟ್ರು ನಾನು ಹೋಗಿ ಮೀಟಿಂಗ್ ಮಾಡೋದು ಸರಿ ಇಲ್ಲ. ಅದು CM ಬಂದು ಬರಬೇಕು, ಅಗ್ರಿಕಲ್ಚರ್ ಮಿನಿಸ್ಟ್ರು ಬರಬೇಕು, ಬೇರೆ ಬೇರೆ ಮಿನಿಸ್ಟರ್ಸು, ಕೃಷ್ಣ ಬೈರೇಗೌಡ ಅವರೆಲ್ಲ ಬೇಕಾಗ್ತದೆ ಆ ಇದಕ್ಕೆ. ಸೊ ಕೇಳ್ಬಿಟ್ಟು ನಾವು ತೀರ್ಮಾನ ಮಾಡ್ತೀವಿ. ನಾನು ಬೆನ್ನಿಗೆ ಚೂರಿ ಇರುವಂಥ ಕೆಲಸ ಮಾಡಲ್ಲ, ಏನೇ ಇದ್ರೂ ಕೂಡ ನೇರವಾಗಿಯೇ ಫೈಟ್ ಮಾಡ್ತೀನಿ. ಇದು DCM ಡಿ ಕೆ ಶಿವಕುಮಾರ್ ಹೇಳಿದಂಥ ಮಾತು. ನಾನು ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡಲ್ಲ, ಏನಿದ್ರು ಕೂಡ ಸ್ಟ್ರೈಟ್ ಫೈಟ್ ನಂದು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ನಾನು ಇದುವರೆಗೂ ಗುಂಪುಗಾರಿಕೆ ಮಾಡಿಲ್ಲ ಅಂತ ಕೂಡ ಹೇಳಿದ್ದಾರೆ. ನನ್ನ ಬದುಕು ಆ ರೀತಿ. ನಾನು ಯಾವತ್ತು ಬ್ಯಾಕ್ ಸ್ಟಾಪ್ ಮಾಡೋನಂತೂ ಅಲ್ಲ. ಏನಾದರೂ ಎದುರುಗಡೆನ ಫೈಟ್ ಮಾಡೋಣ. ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ. ನಾನಂತೂ ಗುಂಪು ಮಾಡೋಕ್ಕೆ ಯಾವತ್ತೂ ನಾನು ಇವೆಲ್ಲ ಗಮನಿಸಿರ್ಬೇಕು. ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ MLA ನನ್ನ ಜೊತೆ ಕರ್ಕೊಂಡು ಹೋಗ್ಬೋದಾಗಿತ್ತು. ಅದೇನು ದೊಡ್ಡ ಕೆಲಸ ಅಲ್ಲ. ಜೊತೆಗೆ ನಾನು ಒಂದು 8 ಜನ ಹಾಕೊಂಡು 5-6 ಜನ ಹಾಕೊಂಡು ಹೋಗ್ಬೋದಾಗಿತ್ತು. ಅದರಿಂದ ಏನೂ ಪ್ರಯೋಜನ ಆಗಲ್ಲ. ನಾವು ಒಂದು ಸ್ಥಾನದಲ್ಲಿ ಇರೋರು, ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್. ಐ ಮೇ ಬಿ ಯಂಗ್. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಳ್ಬೇಕು. ನನಗೆ 140 ಜನ ನನಗೊಂದೇ. ನಾನು ಯಾರನ್ನೂ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನಾನು ಯಾವತ್ತೂ ನನಗೂ ಅವ್ರಿಗೂ ಯಾವ ಥರದ ಭಿನ್ನಾಭಿಪ್ರಾಯ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಒಂದು ಇವತ್ತು ದೆಹಲಿಯಲ್ಲಿ ಆಗ್ತಿರುವಂಥ ಮೀಟಿಂಗ್ ಇರ್ಬೋದು, ಜೊತೆಗೆ CM DCM ಅವ್ರನ್ನ ಕರೆಸ್ಬೋದಾ, ಅಲ್ಲಿಗೆ ಬರೋಕೆ ಹೇಳ್ಬೋದು ಅನ್ನೋದು ಒಂದು ವಿಚಾರ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಮಾತಿನ ಮರ್ಮ ಅಂದರೆ ನಾನು ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡಲ್ಲ, ಏನಿದ್ರು ಕೂಡ ನಂದು ಸ್ಟ್ರೈಟ್ ಫೈಟ್ ಅನ್ನೋದು. ಪ್ರಸನ್ನ. ಅವಿನಾಶ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DCM ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಮಾಡಿದಂತಹ ಬ್ರೇಕ್ಫಾಸ್ಟ್, ಅದರ ನಂತರದ ಘೋಷಣೆ ಏನಿದೆ, ಇದೊಂದು ಅಲ್ಪ ಕದನ ವಿರಾಮ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ. ಪೂರ್ಣ ವಿರಾಮವನ್ನು ಹಾಕುವಂತಹ ಕೆಲಸವನ್ನ ಹೈಕಮಾಂಡ್ ನಾಯಕರು ಮಾಡಬೇಕು. ಆದ್ರೆ ನಿನ್ನೆ ನಡೆದಂತಹ ಬೆಳವಣಿಗೆಗಳನ್ನ ಮತ್ತು ಈ ಬಳಿಕದ ತಣ್ಣನೆಯ ವಾತಾವರಣವನ್ನ ಗಮನಿಸಿದ್ರೆ ಬಹುತೇಕ ಒಂದು ಆತುರದ ನಿರ್ಧಾರವನ್ನ ಮಾಡುವಂತಹ ಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ ಮತ್ತು ಒಂದು ನೇರವಾದಂತಹ ಸಂದೇಶವನ್ನ ಇಬ್ಬರು ನಾಯಕರಿಗೆ ಕೊಡುವಂತಹ ಪರಿಸ್ಥಿತಿಯಲ್ಲೂ ಕೂಡ ಹೈಕಮಾಂಡ್ ಇಲ್ಲ. ಸೋನಿಯಾ ಗಾಂಧಿ ಅವರು ಇವತ್ತು ಸಂಜೆ ಒಂದು ಕೇಂದ್ರೀಯ ಸಂಸದೀಯ ಮಂಡಳಿಯ ಸಭೆಯನ್ನ
ನಡೆಸ್ತಾ ಇದ್ದಾರೆ. ಅದರಲ್ಲಿ ಬೇರೆ ಬೇರೆ ರಾಜ್ಯಗಳ ವಸ್ತುಸ್ಥಿತಿಗಳ ಬಗ್ಗೆ, ಕಾಂಗ್ರೆಸ್ನ ಗೊಂದಲಗಳ ಬಗ್ಗೆ ಒಂದು ಸುದೀರ್ಘವಾದ ಚರ್ಚೆ ಆಗುತ್ತೆ. ಪರ್ಟಿಕ್ಯುಲರ್ಲಿ ಕರ್ನಾಟಕದ ವಿಚಾರ ಚರ್ಚೆಗೆ ಬರುವಂತಹ ಹೊತ್ತಿಗೆ ಬಹುತೇಕ ಇವತ್ತು ಸಂಜೆ 7 ಗಂಟೆ ಆಗಬಹುದು. ಅದಾದ ಬಳಿಕ ಒಂದು ಅಂತಿಮ ತೀರ್ಮಾನಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಬರುತ್ತೆ. ಅದು ಅಂತಿಮ ತೀರ್ಮಾನ ಅಂತಂದ್ರೆ ನಾಯಕತ್ವ ಬದಲಾವಣೆ ಅಥವಾ ಇಲ್ಲ ಅನ್ನುವಂಥದ್ದಲ್ಲ. ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಯಾವಾಗ ದೆಹಲಿಗೆ ಕರೆಸಬೇಕು ಅನ್ನುವಂಥದ್ರ ಬಗ್ಗೆ ಮಾತ್ರ ಬಹುತೇಕ ಇವತ್ತು ತೀರ್ಮಾನ ಆಗುವಂತ ಸಾಧ್ಯತೆಗಳಿದ್ದಾವೆ. ಕಾಂಗ್ರೆಸ್ನ ಹೈಕಮಾಂಡ್ ಇದೀಗ ಇಬ್ಬರನ್ನೂ ಕೂಡ ಬಿಟ್ಕೊಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಮತ್ತು ಇಬ್ಬರಿಗೂ ಕೂಡ ಒಂದು ಕ್ಲಿಯರ್ ಕಟ್ ಮೆಸೇಜ್ ಅನ್ನ ಕೊಡುವಂತಹ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ. ಡಿಸೆಂಬರ್ 1ನೇ ತಾರೀಕಿನಿಂದ ಪಾರ್ಲಿಮೆಂಟ್ ಸೆಷನ್ ಶುರುವಾಗುತ್ತೆ. ಬೆಳಗಾವಿಯ ಅಧಿವೇಶನ ಕರ್ನಾಟಕದಲ್ಲಿ 8ನೇ ತಾರೀಕಿನಿಂದ ಶುರುವಾಗುತ್ತೆ. ವಿರೋಧ ಪಕ್ಷಗಳು ಕಾಂಗ್ರೆಸ್ನ ಮೇಲೆ ಮುಗಿಬೀಳೋದಕ್ಕೆ ಹದ್ದಿನ ತರ ಕಾಯ್ತಾ ಇದಾವೆ. ಇಂಥ ಪರಿಸ್ಥಿತಿಯಲ್ಲಿ ಗೊಂದಲವನ್ನ ತಿಳಿಮಾಡಬೇಕಂತ ಒಂದು ಬಹುದೊಡ್ಡ ಜವಾಬ್ದಾರಿ ಇಬ್ಬರು ನಾಯಕರ ಮೇಲೂ ಕೂಡ ಇತ್ತು. ಈ ಕಾರಣಕ್ಕೋಸ್ಕರ ಎಲ್ಲೋ ಒಂದು ಕಡೆ ವರ್ಗ ಸಂಘರ್ಷದ ಸ್ವರೂಪವನ್ನ ಇಡೀ ಬೆಳವಣಿಗೆಗಳು ಪಡಿತಾ ಇದ್ದಂತಹ ಹಿನ್ನೆಲೆಯಲ್ಲಿ ಒಂದು ತಾತ್ಕಾಲಿಕ ಬ್ರೇಕ್ ಹಾಕುವಂತ ಕೆಲಸ ಮಾತ್ರ ಇಬ್ಬರು ನಾಯಕರ ಕಡೆಯಿಂದ ಆಗಿದೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರ ಮಾತನ್ನ ಗಮನಿಸಿದ್ರೆ ಇನ್ನೂ ಕೂಡ ಒಂದಷ್ಟು ತೆರೆಮರೆಯ ಕಸರತ್ತು ಹಾಗೆ ನಡೀತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಡಿ.ಕೆ. ಶಿವಕುಮಾರ್ ಒಂದು ಹಂತದಲ್ಲಿ ಹೇಳ್ತಾರೆ, ನಾನು ಕೂಡ ಒಂದಷ್ಟು ಶಾಸಕರನ್ನ ಕರೆದುಕೊಂಡು ದೆಹಲಿಗೆ ಹೋಗಬಹುದಿತ್ತು, ಆದ್ರೆ ಬ್ಯಾಕ್ ಸ್ಟ್ಯಾಪ್ ಮಾಡುವಂತ ಕೆಲಸವನ್ನ ನಾನು ಮಾಡೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಹೈಕಮಾಂಡ್ ಒಂದು ಸೂಚನೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಮಾತ್ರ ಅವರು ಸಿದ್ದರಾಮಯ್ಯನವರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಜೊತೆಗೆ ನಾವಿಬ್ಬರೂ ಕೂಡ ಜೊತೆಯಾಗಿ ಹೋಗ್ತೀವಿ ಅನ್ನುವಂತ ಒಂದು ಸ್ಟೇಜ್ ಮ್ಯಾನೇಜ್ಮೆಂಟ್ ಅನ್ನ ನಿನ್ನೆ ಡಿ.ಸಿ.ಎಂ ಮತ್ತು ಸಿಎಂ ಅವರು ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಹೀಗಾಗಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಒಂದಷ್ಟು ತೆರೆಯನ್ನ ಎಳೆಯುವಂತ ಕೆಲಸವನ್ನ ಇಬ್ಬರು ನಾಯಕರು ಮಾಡಿದ್ದಾರೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ. ಈಗ ಹೈಕಮಾಂಡ್ ನಾಯಕರು ಇಬ್ಬರನ್ನ ಕರೆದು ಮಾತುಕತೆಯನ್ನ ಮಾಡಬೇಕು ಅಂದ್ರೆ ಅದಕ್ಕೆ ಮತ್ತೊಂದು ಮುಹೂರ್ತ ಫಿಕ್ಸ್ ಆಗ್ಲೇಬೇಕಾಗುತ್ತೆ. ಹೀಗಾಗಿ ಸಹಜವಾಗಿಯೇ ಇವತ್ತು ಸಂಜೆ ದೆಹಲಿಯಲ್ಲಿ ಏನ್ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಅವಿನಾಶ್, ಧನ್ಯವಾದ ಪ್ರಸನ್ನ. MDH ನ ಕಿಚನ್ ಅಲ್ಲಿ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.